ಇವತ್ತಿನ ವಿಡಿಯೋದಲ್ಲಿ ಉಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಕಳೆದ ವಿಡಿಯೋಗಳಲ್ಲಿ ಕ್ರಾಸ್ ಪಟ್ಟಿಯನ್ನು ಯಾವ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು ಮತ್ತು ಈ ರೀತಿ ಇನ್ವಿಸಿಬಲ್ ಆಗಿ ಯಾವ ರೀತಿ ಕ್ರಾಸ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ಎರಡು ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇವತ್ತು ಉಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿಯನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಬಟ್ಟೆ ಎಷ್ಟು ತಗೊಳ್ಬೇಕು ಅಂದರೆ, ರಿಂಗ್ ಪಟ್ಟಿಗೆ ನಾವು ಒಂದು 5 ಇಂಚು ತಗೊಳ್ಬೇಕು. 5 ಇಂಚಷ್ಟು ಅಗಲ ಇರೋವಂಥ ಪಟ್ಟಿನ ತಗೊಳ್ಬೇಕು. ಇದು ಉಕ್ಸ್ ಪಟ್ಟಿಗೆ ಒಂದು 3 ಇಂಚು ತಗೊಳ್ಳಿ. ರಿಂಗ್ ಪಟ್ಟಿಗೆ 5 ಇಂಚು, ಉಕ್ ಪಟ್ಟಿಗೆ 3 ಇಂಚನ್ನ ತಗೊಂಡು ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ಈ ಥರ 2 ಫೋಲ್ಡಲ್ಲಿ ಬರಬೇಕು. ಇದನ್ನು ಅಷ್ಟೇ, ಇದನ್ನು ಕರೆಕ್ಟಾಗಿ ಈ ರೀತಿ ನೀಟಾಗಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ನಿಮಗೆ ಕಸ್ಟಮರ್ ಕೊಟ್ಟಿರೋ ಅಂಥ ಬ್ಲೌಸಲ್ಲಿ ಯಾವ ಸೈಡು ಹುಕ್ ಪಟ್ಟಿ ಇರುತ್ತೆ, ಯಾವ ಸೈಡು ರಿಂಗ್ ಪಟ್ಟಿ ಇರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ನೀವು ಬ್ಲೌಸ್ಗೆ ಇದನ್ನು ಅಟ್ಯಾಚ್ ಮಾಡಬೇಕು. ಇವಾಗ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೇನೆ. ಇದರಲ್ಲಿ ರೈಟ್ ಸೈಡಿಗೆ ಹುಕ್ ಪಟ್ಟಿ ಇದೆ, ಅದನ್ನು ಇವಾಗ ಅಟ್ಯಾಚ್ ಮಾಡ್ತೀನಿ. ನೀಟಾಗಿ ಈ ರೀತಿ ಸ್ಟ್ರೈಟಾಗಿ ಕಟ್ಟಿಂಗನ್ನು ಮಾಡ್ಕೊಂಡಿರಿ. ದಾರ ಎಲ್ಲ ಇರಬಾರ್ದು, ಈ ಥರ ದಾರ ಎಲ್ಲ ಇರಬಾರ್ದು. ಆ ರೀತಿ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಇದು ಉಕ್ ಪಟ್ಟಿಗೆ 3 ಇಂಚನ್ನ ತೊಗೊಂಡಿರ್ತೀವಲ್ಲ, ಅದನ್ನು ಈ ಥರ 2 ಫೋಲ್ಡ್ ಮಾಡಿಕೊಂಡು ಇವಾಗ ನಾನು ಸ್ಟಿಚಿಂಗನ್ನು ಮಾಡ್ತೇನೆ. ಈ ಫ್ರಂಟ್ ಪಾರ್ಟು ಸೀದಾ ಇರಬೇಕು, ಉಲ್ಟಾ ಇಟ್ಕೊಂಡಿರಬಾರ್ದು, ಸೀದಾ ಇಟ್ಕೊಳ್ಳಿ. ಇದ್ರ ಮೇಲೆ ಈ ಪೀಸನ್ನ ಇಟ್ಟು ನೀವು ಸ್ಟಿಚಿಂಗನ್ನು ಮಾಡ್ಕೊಂಡು ಬನ್ನಿ. ಇವಾಗ ಇಲ್ಲಿ ಒಂದು ಮೇಲೆ ಸ್ಟಿಚಿಂಗನ್ನು ಹಾಕ್ಕೊಳ್ಳಿ. ಇದ್ರ ಮೇಲೆ ಒಂದು ಸ್ಟಿಚಿಂಗನ್ನು ಹಾಕ್ಕೊಳ್ಳಿ. ಇದು ಜಾಸ್ತಿ ಬಿಡಬೇಡಿ, ಇಲ್ಲಿ ದಪ್ಪ ಆಗುತ್ತೆ. ಸ್ವಲ್ಪನೇ ತಗೊಳ್ಳಿ, ಒಂದು ಅರ್ಧ ಇಂಚಷ್ಟು ತಗೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ಫಸ್ಟೇ ಒಂದು ಸಾರಿ ಇಲ್ಲಿ ಹೀಗಿಟ್ಟು ಈ ಮಿಷಿನಲ್ಲಿ ಈ ಥರ ಹಿಂಗೆ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನಿಲ್ಲಿಸ್ಕೊಂಡು ಇದನ್ನು ತಿರುಗಿಸ್ಕೊಳ್ಳಿ. ಪಟ್ಟಿ ನೀವು ಸ್ವಲ್ಪ ದೊಡ್ಡದಾಗಿ ಕೊಟ್ಟಷ್ಟು ನಿಮಗೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ನೀವು ಇಷ್ಟೇ ಚಿಕ್ಕದಾಗಿ ಕೊಟ್ಬಿಟ್ರೆ ಹುಕ್ಸ್ ಹಾಕ್ತೀವಲ್ವ, ಆವಾಗ ಹಾಕೋದಕ್ಕೂ ಕಷ್ಟ ಆಗುತ್ತೆ ಮತ್ತು ನೀಟಾಗಿ ಬರೋದಿಲ್ಲ. ಸ್ವಲ್ಪ ಇಷ್ಟಾಗಲ ಇರಲಿ ಯಾವಾಗಲೂ ಪಟ್ಟಿ. ಹೀಗೆ ಒಂದು ಸ್ಟಿಚಿಂಗನ್ನು ಹಾಕೊಂಡ್ಬಿಡಿ. ನೋಡಿ ಎಷ್ಟು ನೀಟಾಗಿ ಹುಕ್ಸ್ ಪಟ್ಟಿ ಬಂದಿದೆ. ತುಂಬಾ ಈಸಿಯಾಗಿ ಸ್ಟಿಚಿಂಗನ್ನು ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ ಆಗ ಅನಿಸುತ್ತೆ ಅಷ್ಟೇ ಕಷ್ಟ ಅಂತ. ಇವಾಗ ರಿಂಗ್ ಪಟ್ಟಿಯನ್ನು ತೋರಿಸ್ತೇನೆ. ನೀವು ರಿಂಗ್ ಪಟ್ಟಿಯನ್ನು ಹಾಕ್ತಿರಲ್ವ, ಆದಷ್ಟು ಈ ರೀತಿ ಇಲ್ಲಿನೇ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ರಿಂಗನ್ನು ಹಾಕ್ತೀವಲ್ವ, ಅದು ಸ್ವಲ್ಪ ದಿನಕ್ಕೆ ಹುಕ್ ಹಾಕ್ತಾ ಕಿತ್ತು ಬಂದುಬಿಡುತ್ತೆ. ಹೇಳಿ ಕಸ್ಟಮರ್ಗೆ, ಆದಷ್ಟು ಹೇಳಿ. ಎಲ್ಲರೂ ಒಪ್ಪೋದಿಲ್ಲ, ಈ ಥರ ಮಾಡಿಸೋದಕ್ಕೆ ಒಪ್ಪಲ್ಲ. ಕೆಲವರು ಹೇಳಿ ನೀವು ಇದಾದರೆ ನಿಮಗೆ ಕಿತ್ತು ಹೋಗಲ್ಲ ಅಂತ ಹೇಳಿ 2 ಸ್ಟಿಚಿಂಗನ್ನು ಹಾಕಿ, ಮತ್ತು ಇಲ್ಲಿ ಕೂಡ ನಾನು ಇಲ್ಲಿ ಮಧ್ಯದಲ್ಲಿ ಇನ್ನೊಂದು ಸ್ಟಿಚನ್ನು ಹಾಕಿರ್ತೀನಿ. ಆವಾಗ ಅದು ಕಿತ್ತು ಹೋಗೋದೇ ಇಲ್ಲ. ಬ್ಲೌಸು ಇಲ್ಲಿ ಹೊಲಿಗೆ ಏನಾದರೂ ಬಿಚ್ಚಿ ಹಾಳಾಗಬೇಕೇ ವಿನ ಇಲ್ಲಂತೂ ಏನೂ ಹಾಳಾಗೋದಿಲ್ಲ. ಅದಕ್ಕಾಗೆ ನಾನು ತಿಳಿಸ್ತಾ ಇರೋದು. ನೀವು ಆದಷ್ಟು ಕೇಳಿ, ಕಸ್ಟಮರ್ನ ಕೇಳಿ, ನಿಮಗೂ ಕೂಡ ಈಸಿ ಆಗುತ್ತೆ.
ಇಲ್ಲೇ ಕುತ್ಕೊಂಡು ಮಿಷಿನ್ ಮೇಲೆ ನಾವು ಸ್ಟಿಚಿಂಗನ್ನು ಮಾಡಿಬಿಡ್ತೀವಿ. ಆಮೇಲೆ ಬರೀ ಹುಕ್ ಮಾತ್ರ ಹಾಕೋದಿರುತ್ತೆ ಅಷ್ಟೇ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಆದಷ್ಟು ಕಸ್ಟಮರ್ನ ಕೇಳಿಕೊಂಡು ನೀವು ಸ್ಟಿಚಿಂಗನ್ನು ಮಾಡಿ. ತುಂಬಾ ಈಸಿ ಇದನ್ನು ಮಾಡೋದು. ಇದ್ರದ್ದು ವೀಡಿಯೋ ಏನಾದರೂ ಬೇಕು ಅಂದರೆ ಕಮೆಂಟನ್ನು ಮಾಡಿ, ಇದ್ರದ್ದು ವೀಡಿಯೋನ ನಾನು ತಿಳಿಸ್ಕೊಡ್ತೀನಿ. ಇದೆಲ್ಲ ಕಿತ್ತೇ ಹೋಗೋದಿಲ್ಲ. ಹುಕ್ ಪಟ್ಟಿ ಮಾಡುವಾಗ ನಾನಿಲ್ಲಿ ಮೇಲ್ಗಡೆಯಿಂದ ಈ ಕಡೆಯಿಂದ ಕೊಟ್ಟಿದ್ದೀನಿ. ಇವಾಗ ಇಲ್ಲಿಂದ ಕೊಡ್ತಾ ಇದ್ದೀನಿ ನೋಡಿ, ಇಲ್ಲಿ ಕೆಳಗಡೆಯಿಂದ ಕೊಡ್ತಾ ಇದ್ದೀನಿ. ಇದು ಎರಡು ಲೇಯರಲ್ಲಿ ಹಾಕ್ಕೊಂಡಿರೋದು. ಇದನ್ನು 5 ಇಂಚ್ ಇರೋದನ್ನ ನಾನಿಲ್ಲಿ 2 ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಇಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗಿಲ್ಲಿ ಇದನ್ನು ಉಲ್ಟಾ ಮಾಡ್ತೀವಲ್ವಾ, ಆವಾಗ ರಿಂಗು ಇದನ್ನು ಹಾಕೋದಕ್ಕೆ ನಾನು ತೋರಿಸಿದ್ನಲ್ಲ ಆ ರೀತಿ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಹಾಗಾಗಿ ನಾನು ಈ ಥರ ತೋರಿಸ್ತಾ ಇರೋದು. ಇವಾಗ ಸ್ಟಿಚಿಂಗನ್ನು ತೋರಿಸ್ತೇನೆ. ಇದೆಲ್ಲ 2 ಸಲ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ, ಆವಾಗ ಇದು ಕಿತ್ತೋಗೋದಿಲ್ಲ. ಇದು ಕೂಡ ಸೀದಾನೇ ಇರಬೇಕು. ನಾವೆಲ್ಲ ಸ್ಟಿಚ್ ಹಾಕ್ಕೊಂಡಿರೋದು ಇದು ಕೆಳಗಡೆ ಇದೆ, ಇದು ಸೀದಾನೇ ಇರಬೇಕು. ಈ ಸ್ಟಿಚಿಂಗ್ ಮಾಡ್ಕೊಂಡ್ಮೇಲೆ ಇದನ್ನು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು 1/2 ಇಂಚ್ ಬಿಟ್ಟಿರ್ತೀವಲ್ಲ, ಇದನ್ನು ಇಲ್ಲಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಇದನ್ನು ಇಟ್ಟು ಈ ಥರ ಇದರ ಮೇಲೆ ಕೂರಿಸ್ಕೊಳ್ಳಿ. ಇದೆಲ್ಲ ಈಸಿಯಾಗಿ ಹೊಸದಾಗಿ ಕಲಿಯೋರಿಗೆ ಈ ಥರ ಎಲ್ಲ ಈಸಿಯಾಗಿರುತ್ತೆ. ಇನ್ನು ಬೇರೆ ಬೇರೆ ರೀತಿ ಇದನ್ನು ಫೋಲ್ಡಿಂಗ್ ಮಾಡೋದಿರುತ್ತೆ. ನೀವು ಫಸ್ಟು ಈ ಥರದ್ದನ್ನೆಲ್ಲ ಕಲ್ತ್ಕೊಳ್ಳಿ, ಆ ನಂತರ ನಿಮಗೇನೆ ಐಡಿಯಾ ಬರುತ್ತೆ. ಆಮೇಲೆ ನೀವು ಸ್ಟಿಚಿಂಗನ್ನು ಮಾಡ್ತಾ ಮಾಡ್ತಾ ನಿಮಗೆ ಬೇರೆ ಬೇರೆ ರೀತಿಯೂ ಕಲಿಬೋದು. ಈ ಜಾಗದಲ್ಲೇ ಸೂಜಿಗಳು ಕೂಡ ಕಟ್ಟಾಗುತ್ತೆ, ಯಾಕೆಂದರೆ ಸ್ವಲ್ಪ ಅಲ್ಲಿ ದಪ್ಪ ಆಗುತ್ತಲ್ವ, ಬಟ್ಟೆಗಳು ಜಾಸ್ತಿ ಫೋಲ್ಡಿಂಗ್ ಎಲ್ಲ ಬರುತ್ತೆ. ಅದನ್ನು ಆ ಟೈಮಲ್ಲಿ ನಿಧಾನಕ್ಕೆ ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಜೋರಾಗಿ ನೀವೆಲ್ಲ ಸ್ಟಿಚಿಂಗ್ ಮಾಡೋಕ್ಕೆ ಹೋದರೆ ಸೂಜಿಗಳು ಕಟ್ಟಾಗುತ್ತೆ. ನೀವಿಲ್ಲಿ ಸ್ಟಿಚ್ ಹಾಕಿರ್ತೀವಲ್ಲ, ನಾವಿಲ್ಲಿ ಒಂದು 1/4 ಇಂಚಿಗೆ ಸ್ಟಿಚ್ ಹಾಕಿದ್ದೀವಲ್ಲ, ಈ ಸ್ಟಿಚಿಂಗ್ ಮೇಲೇ ಈ ಬಟ್ಟೆನ ಕೂರಿಸ್ಕೊಳ್ಬೇಕು. ಈ ಥರ ಕೂರಿಸ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ನೋಡಿ ಸೌಂಡ್ ಹೇಗೆ ಬರುತ್ತೆ. ನಿಧಾನವಾಗಿ ತುಳಿರಿ. ಇವಾಗ ನಾನು ರಿಂಗ್ ಹಾಕೋದಿಲ್ಲ, ನಾನು ಇಲ್ಲಿನೇ ಈ ರೀತಿ ಗೂಡು ಥರ ಮಾಡ್ತೀನಿ. ಇವಾಗ ಅದಕ್ಕೆ ದೊಡ್ಡ ಹೊಲಿಗೆಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಇದನ್ನಿಷ್ಟು ಈಸಿಯಾಗಿ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು. ಇಲ್ಲಿ ಸ್ವಲ್ಪನೇ ನಿಮಗೆ ದಪ್ಪ ಇರುತ್ತಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು. ನಿಧಾನಕ್ಕೆ ಅವಾಗ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಇವಾಗ ಇದೆರಡು ಕರೆಕ್ಟಾಗಿ ಬಂದಿದೆಯಾ ನೋಡೋಣ. ಕರೆಕ್ಟಾಗಿ ಬಂದಿದೆ ಎರಡೂ. ಇದೇನಾದರೂ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಾವು ಫಸ್ಟೇ ನಾವು ಚೆಕ್ ಮಾಡ್ಕೊಳ್ಬೇಕಿತ್ತು. ನಾನು ಅದನ್ನು ತೋರಿಸೋದು ಮರ್ತುಬಿಟ್ಟೆ. ನಾವು ಇದನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕ್ರಾಸ್ ಪಟ್ಟಿನ ಸ್ಟಿಚ್ ಮಾಡ್ತೀವಲ್ಲ, ಆವಾಗ ಇಲ್ಲಿ ಹಿಡಿದು ನೋಡಬೇಕು. ಈ ರೀತಿ ಹಿಡಿದು ನೋಡಿ, ಇಲ್ಲಿ ಏನಾದರೂ ಯಾವುದಾದ್ರೂ ಸ್ವಲ್ಪ ಉದ್ದ ಇದೆ ಅಂದರೆ ಇಲ್ಲಿ ಡಾಟ್ಸ್ ಇಡ್ತಿರ್ತೀವಲ್ವ, ಇಲ್ಲಿ ಒಂದು ಸ್ವಲ್ಪ ಡಾಟ್ಸನ್ನು ಹಿಡೀರಿ. ಆವಾಗ ನಿಮಗೆ ಅದು ಕರೆಕ್ಟಾಗಿ ಬರುತ್ತೆ. ನಾನು ಅದನ್ನು ಫಸ್ಟೇ ತೋರಿಸ್ಬೇಕಿತ್ತು, ಮರ್ತುಬಿಟ್ಟೆ ನಾನು. ತುಂಬಾ ಈಸಿಯಾಗಿ ಹುಕ್ ಪಟ್ಟಿ ಮತ್ತು ರಿಂಗ್ ಪಟ್ಟಿಯನ್ನು ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ನಿಮಗೆ ಟೈಲರಿಂಗ್ ಬಗ್ಗೆ ಯಾವುದು ವಿಡಿಯೋಗಳು ಬೇಕೋ ಅದನ್ನು ಕಮೆಂಟನ್ನು ಮಾಡಿ ನಾನು ತಿಳಿಸ್ಕೊಡ್ತೀನಿ.